ಎಲ್ರಿಗೂ ನಮಸ್ಕಾರ. ನಾನು ಸಲ್ಮಾರ್ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಬಿಟ್ಟು ಇವಾಗ 3ನೇ ತಿಂಗಳು. ಫಿಶರ್ಸ್ ಟೈಪು ಟ್ರೀಟ್ಮೆಂಟ್ಗೆ ಔಷಧಿ ತಗೋತಾ ಇದ್ದೀನಿ. 99% ಕಡಿಮೆ ಆಗಿದೆ. ಆಮೇಲೆ ನಾನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋ 2 ದಿವಸದಲ್ಲೇ ಐ ವುಡ್ ಸೇ 95% ಅಷ್ಟು ಪ್ರಾಬ್ಲಮ್ ಕಡಿಮೆ ಆಯಿತು. ಮಿರಾಕಲ್ ಮೆಡಿಸಿನ್ ಅಂತಲೇ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ. ಜನಗಳು ಇದನ್ನು ಉಪಯೋಗಿಸ್ಕೊಳ್ಬೇಕು. ಸರ್, ಏನಾಗಿತ್ತು ನಿಮಗೆ? ಫಿಶರ್ಸ್ ಅಂದ್ಬಿಟ್ಟು ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತಾರಲ್ಲ, ಮಲಬದ್ಧತೆ ಆಗಿತ್ತು. ಮಲಬದ್ಧತೆ ತುಂಬ ಸಿವಿಯರ್ ಆಗಿತ್ತು. ಅದು ಬಂದ ದಿವಸ ಔಷಧಿ ಕೊಟ್ಟರು, ಮಾರನೇ ದಿವಸನೇ 50 to 60% ಮಲಬದ್ಧತೆ ಕಡಿಮೆ ಆಯಿತು. ಎಷ್ಟು ದಿನದಲ್ಲಿ ಇತ್ತು ಸರ್? ನನಗೆ ಒಂದು 6 ತಿಂಗಳಿಂದನೂ ಪ್ರಾಬ್ಲಮ್ ಇತ್ತು 6 ತಿಂಗಳಿಂದ. ಆನ್ ಆ್ಯಂಡ್ ಆಫ್. ಆಮೇಲೆ ಸಿವಿಯರ್ ಎಷ್ಟಿತ್ತು ಅಂದರೆ ಅಲೋಪತಿಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೋಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ವಿ. ಆ ಟೈಮಲ್ಲಿ ಇನ್ಸ್ಟಾಗ್ರಾಮ್, ಥ್ಯಾಂಕ್ಸ್ ಟು ಸರ್, ಅವರ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನಾಡಿದ್ದು ವೆನ್ಸ್ಡೇಗೆ 3 ತಿಂಗಳಾಗುತ್ತೆ. 3 ತಿಂಗಳಿಂದ ತಗೋತಾ ಇದ್ದೀನಿ. ಅಬ್ಸಲ್ಯೂಟ್ಲಿ ಫೈನ್. ಮಲಬದ್ಧತೆ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಪರೇಷನ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ. ಅಷ್ಟು ಮಾತ್ರ ಹೇಳ್ತೀನಿ. ಇವಾಗ ಆಲ್ಮೋಸ್ಟ್ 100% ಪರ್ಫೆಕ್ಟ್. 99% ಕಡಿಮೆ ಆಗಿದೆ. ಒಂದೊಂದು ದಿವಸ ಈ ಆಫೀಸ್ ಪ್ರೆಷರು ಇಂದ ಹೆಚ್ಚು ಕಡಿಮೆ ಆದಾಗ, ಒಂದು ಸ್ವಲ್ಪ ಆಹಾರ ಪದ್ಧತಿ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ಇದಾಗುತ್ತೆ. ಬಟ್ ಇಟ್ ಈಸ್ ನೆಗ್ಲಿಜಿಬಲ್, ಅಬ್ಸಲ್ಯೂಟ್ಲಿ ನೆಗ್ಲಿಜಿಬಲ್. ತುಂಬ ಚೆನ್ನಾಗಿದೆ. ವರದಾ ಹಾಸ್ಯಗಾರ್ ಅಂತ. ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲೇ ಬನಶಂಕರಿಯಲ್ಲಿ.